ಏ ಮಿಥುನ್, ಶ್ರೀಮಂತ್ ಬರ್ತಿದ್ದಾನೆ. ಈಗ ನಾನ್ ನಾಟಕ ಶುರು ಮಾಡ್ಕೋತೀನಿ, ನೀನ್ ಒಳಗ್ ಹೋಗು. ಸರಿ ಅಮ್ಮ. ಏ ಹೋಗು. ಶ್ರೀಮಂತು, ಆಫೀಸಲ್ಲಿ ನಡೆದಿದ್ದ ವಿಷಯ ಎಲ್ಲ ಗೊತ್ತಾಯ್ತು ಕಣಪ್ಪ. ಆ ಸತ್ಯಭಾಮ ಬಂದು ದುಡ್ಡು ಕೊಟ್ಲಂತೆ. ಹೇಗೋ ನಿನ್ ಎಲ್ಲಾ ಸಮಸ್ಯೆಗಳು ದೂರ ಆಯ್ತಲ್ಲ, ನಂಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಇದೆಲ್ಲ ಆಗಿದ್ದು ನಿಮ್ಮಿಂದನೇ. ಥ್ಯಾಂಕ್ಸ್. ಆ ನನ್ನಿಂದಾನ? ನಾನು ಅಂಥದ್ದೇನಪ್ಪ ಮಾಡಿದೆ? ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ನಾನು ನಿನ್ ಭಿಕ್ಷೆನಲ್ಲಿ ಬದುಕ್ತಾ ಇರೋ ಬಡಪಾಯಿ. ಈ ಪ್ರಾಬ್ಲಮ್ಗೆ ಸಪ್ತಮಿ ಮನೆಯಿಂದನೇ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಕ್ಕೆ ನೀವೇ ಕಾರಣ. ನಿಮ್ಮ ಮಿತ್ರನ ಹತ್ರ ಮಾತಾಡಿದ್ದ ನಾನು ಕೇಳಿಸ್ಕೊಂಡ್ಮೇಲೆ ನಾನು ಸಪ್ತಮಿ ಹತ್ರ ಪತ್ರ ಕೇಳಿದ್ದು. ಇಲ್ಲಾಂದರೆ ಮತ್ತೆ ನಾನು ಬೇರೆ ಹತ್ರನೂ ದುಡ್ಡು ತೊಗೊಂಡು ಬಂದು ನನ್ನ ತಲೆ ಮೇಲೆ ಹಾಕೋಬೇಕಾಗಿತ್ತು. ಮತ್ತೆ ಮುಟ್ಟಾಳ ಆಗ್ತಿದ್ದೆ. ನಾನು ಹುಷಾರಾಗಿದ್ದೆ ನಿಮ್ಮ ಮಾತು ಕೇಳಿ. ಸೊ ಅದಕ್ಕೋಸ್ಕರ ನನ್ನಿಂದ ನಿನಗಿಷ್ಟೆಲ್ಲ ಸಹಾಯ ಆಗಿದೆ ಅಂದ್ರೆ ಅದಕ್ಕಿಂತ ಸಂತೋಷ ಈ ಅತ್ತೆಗೆ ಬೇರೆ ಏನಿರುತ್ತೋ? ಹೇಗೋ ನೀನ್ ಬುದ್ಧಿವಂತ ಆದಿಯಲ್ಲ, ನನಗಷ್ಟೇ ಸಾಕು. ನಿಮ್ಮ ಮಾತಿಂದನೇ ನನಗೆ ಇವತ್ತಿಷ್ಟೆಲ್ಲ ಸಹಾಯ ಆಗಿದ್ದು. ಹಾಗೆ ನನ್ನ ಮೇಲಿದ್ದೆ ಸಾಲದ ಭಾರನೂ ಮಾಯ ಆಗಿದ್ದು. ಹೇಗೋ ನೀನ್ ಸುಖವಾಗಿದ್ರೆ ನನಗಷ್ಟೇ ಸಾಕು ಶ್ರೀಮಂತು. ಅದ್ ಸರಿ, ಆ ಭಾಮ ದುಡ್ಡು ಕೊಡುವಾಗ ಅದೇನೋ ಕಂಡೀಷನ್ ಹಾಕ್ಬಿಟ್ಟು ದುಡ್ಡು ಕೊಟ್ಲಂತೆ, ಹೌದಾ? ಹೌದು. ಸಪ್ತಮಿಯರ ಅಪ್ಪನ ಹತ್ರ ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ. ಈ ವಿಷಯ ನನಗೂ ಕೇಳಿ ತುಂಬ ಬೇಜಾರಾಯಿತು. ನೀನ್ ಯಾಕಪ್ಪ ಶ್ರೀಮಂತು ಬೇಜಾರ್ ಮಾಡ್ಕೊಳ್ತಿದ್ಯಾ? ಇದನ್ನ ನಿನ್ ಯಾಮಾರ್ಸೋದಿಕ್ಕೆ ಮಾಡ್ತಾ ಇರೋ ಇನ್ನೊಂದು ನಾಟಕ. ದುಡ್ಡು ಕೊಡೋ ತರಾನೂ ಕೊಟ್ಟು ನಿನ್ನನ್ನ ಯಾವ್ದಾದ್ರೂ ರೀತಿಲಿ ಕಟ್ ಹಾಕೋ ತರ ಮಾಡೋದಿಕ್ಕೆ ಹೀಗೆ ಮಾಡ್ತಿರ್ಬಹುದು. ಅರೆ ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಯಾರಿಂದನೂ ಯಾಮಾರಲ್ಲ ಬಿಡಿ. ಅಯ್ಯೋ ದಡ್ ನನ್ ಮಗನೇ, ನಾನೇ ನಿನ್ನ ಯಾಮಾರ್ಸಿದೀನಿ, ಯಾಮಾರಲ್ಲ ಅಂತ ಬಿಲ್ಡಪ್ ಕೊಡ್ತೀಯಲ್ಲೋ ನೀನು. ನಿಮ್ಮನ್ನ ಇಷ್ಟು ವರ್ಷ ಏನೋ ಅನ್ಕೊಂಡಿದ್ದೆ, ಆದರೂ ಅಲ್ಪ ಸ್ವಲ್ಪ ಒಳ್ಳೆಯರಂತ ಅನ್ನಿಸ್ತಿದೆ. ಅಯ್ಯೋ ಶ್ರೀಮಂತು, ಅಲ್ಪ ಸ್ವಲ್ಪ ಅಲ್ಲಪ್ಪ, ನಾನು ಪೂರ್ತಿಯಾಗಿ ಒಳ್ಳೆಯವಳಾಗಿದ್ದೀನಿ. ನನಗೆ ನೀನ್ ಸುಖವಾಗಿರ್ಬೇಕು, ಈ ಮನೆಯವ್ರು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ಇರೋದು. ಸರಿ, ನಾನು ಒಳಗಡೆ ಹೋಗ್ತೀನಿ. ಅತ್ತೆ, ನಂಗೊಂದು ಡೌಟ್ ಇದೆ, ಕೇಳಲ್ಲ? ಡೌಟಾ? ಏನಪ್ಪ ಶ್ರೀಮಂತು ಅದು? ಸಿಚುವೇಶನ್ನ ಯೂಸ್ ಮಾಡಿಕೊಂಡು ನೀವು ನನ್ನ ಸಪ್ತೆಯ ಮಧ್ಯೆ ತಂಗಿಂದಿಡೋದಕ್ಕೆಲ್ಲ ನೋಡ್ತಿಲ್ಲ ತಾನೇ? ಅಯ್ಯಯ್ಯೋ, ಇದೇನಪ್ಪ ಶ್ರೀಮಂತು ಹೀಗ್ ಕೇಳ್ತಿದ್ಯಾ? ನೀನ್ ಚೆನ್ನಾಗಿರ್ಬೇಕು ಅಂತ ಆ ದೇವ್ರ ಹತ್ರ ಹರಕೆ ಕಟ್ಟಿರೋಳ್ ನಾನು. ಅಂಥದ್ರಲ್ಲಿ ನಾನು ನಿನ್ ಜೀವನನ ಹಾಳು ಮಾಡ್ತೀನ? ಹಾಗೇನಿಲ್ಲ, ಈ ಹುಟ್ಗುಣ ಸುಟ್ರು ಹೋಗಲ್ಲ ಅಂತಾರೆ. ಅದಕ್ಕೆ ನಿಮ್ಮ ಹಳೆ ಗುಣ ಹೋಗಿದೆಯೋ ಇಲ್ವಂತ ಚೂರು ಡೌಟ್ ಆಯಿತು, ಅದಕ್ಕೆ ಕೇಳಿದೆ. ನೋಡಿ, ಈಗ ತಾನೇ ಅಲ್ಪ ಸ್ವಲ್ಪ ಒಳ್ಳೆಯವ್ರಂತ ಅನ್ನಿಸ್ಕೋತಾ ಇದ್ದೀರಾ. ಮತ್ತೆ ಕಿತಾಪತಿ ಮಾಡಿ ನನ್ನ ಕೋಪ ನತ್ತಿಗೆರ ಥರ ಮಾಡಿಬಿಡಿ. ಅರ್ಥ ಆಯ್ತಾ? ಇದೇನಪ್ಪ ಹಿಂಗ್ ಕೇಳ್ಬಿಟ್ಟ? ಕೇಳಿದ್ರೆ ಕೇಳ್ಕೊಳ್ಳಿ, ಇವನು ನನ್ ದಾರಿ ಕಂಡುಹಿಡಿಯೋಷ್ಟ್ರಲ್ಲಿ ನಾನ್ ಇವನಿಗೆ ದಾರಿನೇ ಇಲ್ದಂಗ್ ಮಾಡ್ಬಿಟ್ಟಿರ್ತೀನಿ. ನೀನು ನಿಮ್ಮಪ್ಪನ ಹತ್ರ ಮಾತಾಡಬಾರ್ದು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಕಣೆ, ತಾಳಿ ಮುಟ್ಟಿ ಪ್ರಮಾಣ ಮಾಡಿ ಹೇಳು. ಬೇಡಮ್ಮ, ಅಪ್ಪ ಹೇಳೋ ಮಾತು ಕೇಳಮ್ಮ. ಬೇಡಮ್ಮ, ಬೇಡ. ಸಪ್ತಮಿ,
ಏ ಸಪ್ತಮಿ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ನೀವ್ ಮನ್ಸ್ ಮಾಡಿದಿದ್ರೆ ಆ ದುಡ್ಡಿನ ಪ್ರಾಬ್ಲಮ್ನ ಹೇಗಾದ್ರೂ ಸಾಲ್ವ್ ಮಾಡ್ಬೋದಿತ್ತು. ನನ್ನನ್ನ ಅಪ್ಪನ ನಂಬಲೇ ಇಲ್ಲ. ನಾನು ಅಪ್ಪ ಬೇಕು ಅಂತಾನೆ ನಿಮಗೆ ಪತ್ರ ಕೊಡ್ದೆ. ಆ ಸಾಲನ ನಿಮ್ ತಲೆ ಮೇಲೆ ಹಾಕ್ತಿದೀವಿ ಅಂತ ನೀವ್ ಏನೆಲ್ಲ ಯೋಚನೆ ಮಾಡ್ಕೊಂಡು ನಮ್ಮಿಬ್ರನ್ನು ಈ ಸ್ಥಿತಿಗೆ ತಂದಿದ್ದೀರಾ. ಈ ವಿಷಯದಲ್ಲಿ ನಾನು ನಿಮ್ಮಿಬ್ರ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪೇ ಸಪ್ತಮಿ. ಅತ್ತೆ ಪತ್ರ ಇಟ್ಕೊಂಡು ಈ ತರ ಎಲ್ಲ ಕಂಡೀಷನ್ ಆಗ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದಕ್ಕೆ ಚಿಕ್ಕಮ್ಮನ ಹತ್ರ ಪತ್ರ ಕೇಳೋದ್ ಬೇಡ ಅಂತ ಹೇಳ್ತಿದ್ದಿದ್ದು.